ಕೃಷ್ಣನ್ ನೋಡ್ತಾ ಇದ್ರೆ ಇವಳು ಬೇಜಾರ್ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ಭಯ ಪಟ್ಕೊಂಡೋಳ್ ತರ ಇದ್ದಾಳೆ. ಕಂದಮ್ಮ, ಆ ಬೊಂಬೆ ಮತ್ತೆ ಏನಾದ್ರೂ ಬಂದಿತ್ತಾ? ನಿನ್ನನ್ ಹೆದರ್ಸ್ತಾ? ಸ್ಟವ್ ಆನ್ ಮಾಡು. ಅದಕ್ಕೆ ಅದನ್ನೆಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಬರಿತೀವಿ. ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ಯಾರು ಯಾಕೆ ಬಂದು ತೊಂದರೆ ಕೊಡ್ತಾರೆ? ಬ್ರೋ, ಸಿಸ್ಟಮ್ ಬಗ್ಗೆ ಎಲ್ಲ ಭಾಷಣ ಮಾಡಕ್ ಹೋಗ್ಬೇಡ. ರೂಲ್ಸ್ ಬೇರೆ, ರಿಯಾಲಿಟಿ ಬೇರೆ. ಓಕೆ, ಇದೇನಿದು ವರ್ಕರ್ಸ್ ವೆಲ್ಫೇರ್ ಫಂಡ್? ಅಯ್ಯೋ, ನಮ್ ಏರಿಯಾದಲ್ಲಿ ಗಣೇಶನ್ ಕೂರಿಸ್ತೀನಿ, ಅಣ್ಣಮ್ಮನ್ ಕೂರಿಸ್ತೀನಿ, ರಾಜ್ಯೋತ್ಸವ ಮಾಡ್ತೀವಿ, ಅನಾಥಾಶ್ರಮ ಕಟ್ಟಿದೀವಿ ಅಂತ ಈ ಏರಿಯಾ ಜನ, NGOಗಳೆಲ್ಲರೂ ಬರ್ತಾರೆ. ಅದನ್ನ ವರ್ಕರ್ಸ್ ವೆಲ್ಫೇರ್ ಫಂಡ್ ಅಂತ ಟ್ರೀಟ್ ಮಾಡ್ತೀವಿ. ಡೊನೇಷನ್ ಅಂತ ಬರೀಬೋದಲ್ವಾ? CSR ಫಂಡ್ಸ್ ಅಲ್ಲಿ ಅದಕ್ಕೆ ಪ್ರಯೋಜನ ಇದೆಯಲ್ಲ. ಅದನ್ನು ಇದನ್ನು ಮಿಕ್ಸ್ ಮಾಡೋದಕ್ಕಿಂತ ಆಡಿಟರ್ ಹತ್ರ ಮಾತಾಡಿ ಪ್ರಾಪರ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿತ್ತಲ್ವಾ? ಇಲ್ಲ ನೋಡ್ರಿ ಸರ್, ಇನ್ಮೇಲೆ ಪ್ರತಿಯೊಂದು ಕ್ಲೀನ್ ಆಗಿರ್ಬೇಕು. ಬಾಯಿಗೆ ಬಂದಂಗೆಲ್ಲ ಲೆಕ್ಕ ಬರೆಯಂಗಿಲ್ಲ. ಹಿಂದಿನ ವರ್ಷದ ಅಕೌಂಟ್ ಫೈನ್ ಎಲ್ಲ ತಗೊಂಡ್ ಬನ್ನಿ. ಸರಿ ಸರ್. ಯಾವ್ಯಾವ್ದು ಹೆಸರಲ್ಲಿ ತುಂಬಾ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆ, ಹಿಡಿಬೇಕು. ಏ ಮುದ್ದು ಡ್ಯಾಡಿ, ಜ್ಯೂಸ್ ತಗೊಳ್ಳಿ. ಕೊಡಪ್ಪ, ಬಾಯಿ ಒಣಗಿತ್ತು. ಏನಾಯ್ತು ಮಾವ? ಒಂದೇ ಸಮನೆ ಕೂತಿದ್ದೆಲ್ಲ, ಕಾಲು ಜೋ ಬಿಡ್ಕೊಬಿಟ್ಟಿದೆ. ನೀವ್ ಹಾಗೆ ಮಲ್ಕೊಂಡ್ ಜ್ಯೂಸ್ ಕುಡೀರಿ, ಕಪಿಲ್ ಕಾಲ್ ಒತ್ತಾನೆ. ಏನ್ ನೋಡ್ತಿದ್ಯಾ? ಒತ್ತು. ದೊಡ್ಡವರಿಗೆ ಕಾಲಿಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತೆ ಚಿಕ್ಕಪ್ಪ. ಅಮ್ಮ, ಅಪ್ಪನ್ಗೊಂದ್ ಸ್ವಲ್ಪ ಕಾಲೊತ್ತೀಯಾ? ಶಿಕ್ಷೆ ಕೊಟ್ಟಿರೋದು ನಿನಗೆ, ನನಗಲ್ಲ. ಜ್ಯೂಸ್ ಕೊಡು. ಏಯ್, ಕೆಳಗಡೆ ಕೂತ್ಕೋ. ನಿಧಾನ ನಿಧಾನ. ಕರೆಕ್ಟಾಗಿ ಒತ್ತು. ಸ್ವಲ್ಪ ಉಳ್ಸಿದ್ಯಲ್ಲ, ತಗೋ ಕುಡಿ. ಅಯ್ಯಯ್ಯೋ, ಬಟ್ಟೆ ಗಲೀಜಾಗ್ಬಿಡ್ತಲ್ಲ. ನೋ ಪ್ರಾಬ್ಲಮ್, ವಾಶ್ ಮಾಡೋದಕ್ಕೆ ನೀನ್ ಇದೆಯಲ್ಲ, ವಾಶ್ ಮಾಡ್ಕೊಡು. ಪ್ರತಿ ವರ್ಷ ಒಂದು ಪರ್ಟಿಕ್ಯುಲರ್ ದೇವಸ್ಥಾನಕ್ಕೆ 5 ಲಕ್ಷ ದೇಣಿಗೆ ಹೋಗ್ತಾ ಇದೆ.
ಯಾವ ದೇವಸ್ಥಾನ ಅದು? ಯಾತ ಕಡೆ ಹೋಗ್ತಾ ಇದೆ? ಅದು ದೊಡ್ಡ ಯಜಮಾನ್ರಿಗೆ ದೇವ್ರು ದೇವಸ್ಥಾನ ಅಂದ್ರೆ ತುಂಬಾ ಭಕ್ತಿ ಸರ್. ಸರ್ ಅವರು ಬೇಕಾದಷ್ಟು ದೇವಸ್ಥಾನಗಳಿಗೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ಸರ್. ಅದು ನನಗೂ ಗೊತ್ತಿದೆ. ಆದ್ರೆ ಅವ್ರ ಕಂಪನಿ ಹಣದಿಂದ ದಾನ ಧರ್ಮ ಮಾಡ್ತಾ ಇರಲಿಲ್ಲ. ಹಾಗೆ ನೋಡಿದ್ರೆ ಇಲ್ಲಿ ಒಂದ್ ದೇವಸ್ಥಾನ ಬಿಟ್ರೆ ಲಿಸ್ಟ್ ಅಲ್ಲಿ ಬೇರೆ ಯಾವ ದೇವಸ್ಥಾನನೂ ಇಲ್ಲ. ಅಲ್ಲಿಗೆ ಇದು ಅಪ್ಪ ಕೊಟ್ಟಿರೋ ಹಣ ಅಲ್ಲ, ಬೇರೆ ಯಾರೋ ಕೊಟ್ಟಿರೋ ಹಣ ಇದು. ಅದೇನೋ ನಂಗೆ ಗೊತ್ತಿಲ್ಲ ಸರ್. ಅದ್ ಹೇಗ್ರಿ ಮ್ಯಾನೇಜರ್ ನೀವು? ನಿಮ್ಗೆ ಗೊತ್ತಿಲ್ಲಂಗಾಗತ್ತೆ ಇದೆಲ್ಲ? ಹಲೋ ಹಲೋ ಜೀವ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀರಾ? ಕ್ಯಾರಿಯರ್ ಕಳ್ಸ್ಕೊಡ್ಲಾ? ಏನು ಬೇಡ ರಚ್ಚು, ಕಂಪ್ನಿ ಅಕೌಂಟ್ಸ್ ನೋಡ್ತಾ ಇದ್ರೆ ತಲೆಯೆಲ್ಲ ಚಿಟ್ಟು ಹಿಡಿತಾ ಇದೆ. ಏನಾಯ್ತಂತದ್ದು? ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಒಂದು ದೇವಸ್ಥಾನಕ್ಕೆ 5 ಲಕ್ಷ ಡೊನೇಟ್ ಆಗ್ತಾ ಇದೆ. ಯಾತಕ್ಕೆ, ಯಾರು ಕೊಡ್ತಾ ಇದ್ರೆ ಅಂತ ಉತ್ತರ ಇಲ್ಲ. ಹಣದ ವಿಷಯದಲ್ಲಿ ಸಿಕ್ಕಾಪಟ್ಟೆ ಗೋಲ್ಮಾಲ್ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಒಂದ್ ಕೆಲ್ಸ ಮಾಡೋಣವಾ? ಏನು? ಆ ದೇವಸ್ಥಾನದ ಅಡ್ರೆಸ್ ತಿಳ್ಕೊಳ್ಳಿ, ನಾವೇ ಹೋಗ್ಬಿಟ್ಟು ವಿಚಾರಿಸೋಣ. ಆ ದೇಣಿಗೆ ಕೊಡ್ತಿರೋರು ಯಾರು, ಯಾತಕ್ಕೆ ಅನ್ನೋದೆಲ್ಲ ಗೊತ್ತಾಗುತ್ತಲ್ಲ. ಅದು ನ್ಯಾಯವಾಗಿರೋ ಟ್ರಾನ್ಸಾಕ್ಷನ್ ಅಂದ್ರೆ ಸುಮ್ಮನಿದ್ಬಿಡೋಣ. ಇಲ್ಲ ಅಂದ್ರೆ ಆ ವ್ಯಕ್ತಿನ ನಾವು ಪ್ರಶ್ನೆ ಮಾಡ್ಬೋದಲ್ವಾ? ಅದು ಕರೆಕ್ಟೇ. ಒಂದು ಕೆಲಸ ಮಾಡು, ನೀನು ರೆಡಿ ಆಗು, ಅಲ್ಲಿ ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಗೇಟಿಂದ ನಿನ್ನ ಪಿಕ್ ಮಾಡ್ತೀನಿ ನಾನು. ಸರಿ ಜೀವ. ಓಕೆ. ಈಗ್ಲಿಂದ ನಾವಿಬ್ರು ಫ್ರೆಂಡ್ಸ್. ಓಕೆ ಗೊಂಬೆ. ಆ ಗೊಂಬೆ ಒಳ್ಳೆ ಗೊಂಬೆ ಅಲ್ಲ ಅನ್ಸುತ್ತೆ. ಫಸ್ಟ್ ಟೈಮು ಆ ಒಂಟಿ ಕಣ್ಣಿನ ತಾತನ ಹತ್ರ ಕರ್ಕೊಂಡೋಗಿತ್ತು. ಆಮೇಲೆ ಕಾರ್ ಒಳಗಡೆ ಕೂರ್ಸಿ ಲಾಕ್ ಮಾಡ್ಬಿಡ್ತು. ನೀನು ಕಾರ್ ಒಳಗಡೆ ಹೋಗು, ನಾನು ಲಿಫ್ಟ್ ಕೇಳ್ತೀನಿ. ಇವತ್ತು ಗ್ಯಾಸ್ ಆಕ್ಸಿಡೆಂಟ್ ಮಾಡ್ಸಕ್ ನೋಡ್ತು. ಸ್ಟವ್ ಆನ್ ಮಾಡು. ಈಶ್ವರ್ ತಾತ ಆ ಟೈಮಿಗೆ ಬರ್ಲಿಲ್ಲ ಅಂದ್ರೆ ಗ್ಯಾಸ್ ಬೇರೆ ಲೀಕ್ ಆಗ್ತಿದೆ. ಡಮ್ ಅಂತ ಗ್ಯಾಸ್ ಸಿಡಿತಿತ್ತು. ಆದ್ರೆ ನಾನು ಇನ್ಮೇಲೆ ಆ ಗೊಂಬೆ ಫ್ರೆಂಡ್ಶಿಪ್ ಮಾಡಬಾರ್ದು. ಅದು ಕಡ್ದ್ರೆ ಹೋಗ್ಬಾರ್ದು. ಬೇಬಿ, ಕೃಷ್ಣ ಏನ್ ಮಾಡ್ತಾ ಇದ್ದೆ ನನ್ ಕಂದ? ಹೋಮ್ವರ್ಕ್ ಎಲ್ಲ ಆಯ್ತಾ? ಸಾರಿ ಕಂದ, ನಾ ಬರೋದು ಸ್ವಲ್ಪ ಲೇಟ್ ಆಯ್ತು, ಬೇಜಾರ್ ಮಾಡ್ಕೊಂಡ್ಬಿಡ. ರಕ್ಷು, ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ. ಮುಖ ನೋಡು, ಬಾಡೋಗಿದೆ. ಬೇಬಿ ಸಾರಿ ಕಣಮ್ಮ. ಕೃಷ್ಣನ್ ನೋಡ್ತಾ ಇದ್ರೆ ಇವಳು ಬೇಜಾರ್ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ಭಯ ಪಟ್ಕೊಂಡವಳ ತರ ಇದ್ದಾಳೆ. ಕಂದಮ್ಮ, ಆ ಬೊಂಬೆ ಮತ್ತೆ ಏನಾದ್ರೂ ಬಂದಿತ್ತಾ? ನಿನ್ನನ್ ಹೆದರ್ಸ್ತಾ? ಅದು ಇಲ್ಲಿ ನಡೆದಿರೋದನ್ನ ಅಪ್ಪ ಅಮ್ಮ ಹೇಳ್ಬೇಡ, ಅವರು ಭಯ ಪಡ್ಕೋತಾರೆ. ಇಲ್ಲಮ್ಮ, ಗೊಂಬೆ ಬಂದಿಲ್ಲ ಇವತ್ತು. ಕಂದ, ಯಾಕೆ ಹೆದರಿಕೆ? ನಾನು ಹೆದರ್ಕೊಂಡಿಲ್ಲಪ್ಪ, ಒಬ್ಳೆ ಇದ್ದಿ ಬೋರ್ ಆಗಿತ್ತು ಅಷ್ಟೇ. ಹಾಗಾದ್ರೆ ಸ್ವಲ್ಪ ಹೊತ್ತು ಆಟ ಆಡೋಣ. ಏನ್ ರಚ್ಚು? ನೀವಿಬ್ರು ಆಟ ಆಡ್ಕೊಳ್ಳಿ, ನಾನು ಕಿಚನ್ಗೆ ಹೋಗಿ ಊಟ ರೆಡಿ ಮಾಡ್ತೀನಿ. ಇವತ್ತು ಊಟ ಮಾಡಿ ಬೇಗ ಮಲ್ಗೋಣ. ಸರಿ, ಆಡೋಣ. ಏನ್ ಆಡೋದು ಇವಾಗ? ಪೆಪ್ಪರ್ ಸಿಸರ್ಸ್. Come on. ರಾಕ್ ಪೇಪರ್ ಸಿಸರ್ಸ್. ಸ್ವೀಟ್ ತಂದಿದ್ದೀರಾ? ಹೌದು. ಕಪ್ಪು.
ಎಷ್ಟು ಕ್ವಾಂಟಿಟಿ ಇದೆ? 500 ಗ್ರಾಮ್. ಇದನ್ನ ತಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾ? ಕಮಿಟ್ಮೆಂಟ್ ಪ್ರಕಾರ 52 kg ಬಂಗಾರ ನನ್ನ ಕೈಯಲ್ಲಿರ್ಬೇಕಾಗಿತ್ತು. ಸರ್, ನಾನೇನಾದ್ರೂ ಇನ್ನೂ CEO ಆಗಿದ್ದಿದ್ರೆ ನಿಮ್ ಬಂಗಾರ 1 ದಿನದ ಮುಂಚೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇತ್ತು. ಏನ್ ಮಾಡೋದು? ನನಗೆ ಅಂತ ಒಬ್ಬ ಅಣ್ಣ ಬಂದು ನನ್ನ ಪವರ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ಸರ್, ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್. ನೀವೇ ಪರ್ಸನಲ್ ಆಗಿ ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೋಬೇಕು. ನಮಗ್ ಬೇಕಾಗಿರೋದು ಬಂಗಾರ. ಆಲ್ರೆಡಿ ನಿಮಗೆ ಪೇಮೆಂಟು ಸೆಟಲ್ಮೆಂಟ್ ಆಗಿದೆ. ಕೋರ್ಟ್ ಮಾತಿನಂತೆ ಡೆಲಿವರಿ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಕೊಡಿ ಅಷ್ಟೇ. ಸರ್, ಕೊಡೋ ಪರಿಸ್ಥಿತಿಲಿ ಇದ್ದಿದ್ರೆ ನಿಮ್ ಮುಂದೆ ನಾವು ಹೀಗೆ ಹೆಲ್ಪ್ಲೆಸ್ ಆಗಿ ಬಂದು ಕೂತ್ಕೊಂತಿದ್ವಾ ಹೇಳಿ? ಹಾಗಾದ್ರೆ ಅಮೌಂಟ್ ವಾಪಸ್ ಕೊಡಿ. ನೋಡಿ, ನಾವು ಮಾಡ್ತಾ ಇರೋದು 2 ನಂಬರ್ ಬಿಸ್ನೆಸ್. ಇದರಲ್ಲಿ ಇನ್ವಾಯ್ಸ್ಗಳು ಇರಲ್ಲ, ಅಗ್ರಿಮೆಂಟ್ಗಳು ಇರಲ್ಲ. ಬರೀ ಬಾಯಿ ಮಾತಲ್ಲಿ ನಂಬಿಕೆ ಮೇಲೆ ನಡೆಯುವಂತ ಬಿಸ್ನೆಸ್. ನಂಬಿಕೆ ಕಳ್ಕೊಂಡ್ರೆ ಇಟ್ ಔಟ್ ಆರ್ ಗೆಟ್ ಔಟ್, ಪ್ರಾಣಗಳೇ ಹೋಗ್ಬಿಡುತ್ತೆ. ನಮ್ ಬಾಸ್ ಬಗ್ಗೆ ನಿಮಗ್ ಗೊತ್ತಲ್ಲ. ಪರಿಸ್ಥಿತಿನ ಲೆವೆಲ್ ತಗೊಂಡು ಹೋಗ್ಬೇಡಿ. ಆದಷ್ಟು ಬೇಗ ಸ್ವೀಟ್ನ ಅರೇಂಜ್ ಮಾಡಿ. ರೂಪಿಣಿ, ಅಮೋರೆ, ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಏನೋ ಕೆಲ್ಸ ಇದೆ ಅಂತ ದೇವಿ, ಕನಕಾಂಬ್ರಿ, ಬಾಮಿನಿ ಮೇಡಮ್ ಅವರು ಹೊರಗೋಗಿದ್ದಾರೆ. ಈಶ್ವರ ಯಜಮಾನ್ರು ಆಫೀಸ್ ಕಡೆ ಹೋಗ್ತೀನಿ ಅಂತ ಇದ್ರು. ರಾಣ ಕಪಿಲ ಅಂಗಡಿಯಿಂದ ಇನ್ನ ಬಂದಿಲ್ಲ ಅಮೋರೆ. ಹೌದಾ? ಅಮೋರೆ, ಅಡ್ಗೆ ರೆಡಿ ಇದೆ, ಊಟ ಮಾಡ್ತಿದ್ರೆ ನಾನ್ ಬಡಿಸ್ಬಿಡ್ತೀನಿ. ಇಲ್ಲ ರೂಪಿಣಿ, ಫಸ್ಟ್ ಕೃಷ್ಣಂಗ್ ತಿನ್ಸ್ಬಿಡ್ತೀನಿ, ಆಮೇಲೆ ನಾವು ತಿಂತೀವಿ. ಸರಿ. ಮನೇಲಿ ಯಾರು ಇಲ್ಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಅತ್ತೆ ಆಸೆ ಪಟ್ಟಿರೋ ಯಾವ್ದಾದ್ರು ಒಂದ್ ಐಟಮ್ನ ಮಾಡ್ಕೊಂಡು ಹೋಗಿ ತಿನ್ಸಿದ್ರೆ ಹೇಗೆ? ಈಗ ನನ್ನನ್ನ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ. ಧೈರ್ಯವಾಗಿ ಹೋಗಿ ಅತ್ತೆಗ್ ನಾನೇ ತಿನ್ಸ್ಬಿಟ್ಟು ಬರ್ಬೋದು. ಏನ್ ಮಾಡ್ಲಿ? ಮೊದಲನೇ ಸಲ ಅವ್ರಿಗೋಸ್ಕರ ನಾನು ಅಡ್ಗೆ ಮಾಡ್ತಿದ್ದೀನಿ. ಅದು ಸಿಹಿಯಿಂದಲೇ ಶುರುವಾಗ್ಲಿ. ಅಕ್ಕಿ ಪಾಯಸ ಮಾಡ್ತೀನಿ.